ಏನ್ ಸರ್ ಅವ್ರ ಮಕ್ಕಳು ಸರ್ ಟಿಯರ್ ಗ್ಯಾಸ್ ಹೊಡೆದಿದ್ದಾರೆ ಸರ್. ಒಂದು ಮಗು ನನ್ನ ಸ್ಟೂಡೆಂಟ್ ಅಲ್ಲಿ ಕೂತಿದೆ, ನಾನು ಒಂದು ಟೀಚರ್ ಕೂಡ. ಆ ಮಗು ಮೂಗಿಂದೆಲ್ಲ ಬೂತ್ಕೊಂಡ್ಬಿಟ್ಟಿದೆ ಸರ್, ಕಣ್ಣಲ್ಲಿ ನೀರು ಬರುತ್ತೆ ಸರ್, ಗಂಟ್ಲಲ್ಲೆಲ್ಲ ಗ್ಯಾಸ್ ಹೋಗಿ ಇಲ್ಲೆಲ್ಲ ಕೆಂಪಗಾಗಿದೆಯಂತೆ, ಉರಿ ಇದೆ. ಅದನ್ನ ಹೆಂಗ್ ಸರ್ ಅವ್ರು ತಗೊಳ್ತಾರೆ ಹೇಳಿ? ಮತ್ತೆ ಮೋದಿ ಅವರ ಆಡಳಿತವನ್ನ ವಿರೋಧಿಸ್ತಾ ಇರ್ತಕ್ಕಂಥ ಜನರು ಇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಇವರ ಸುಳ್ಳುಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇವರ ಸುಳ್ಳುಗಳನ್ನ ಬಿಡಿ ಬಿಡಿಯಾಗಿ ಭೇದಿಸಿ ಜನರ ಮುಂದೆ ಇಡುವಂತ ಕೆಲಸವನ್ನ ಇವತ್ತು ಯುವಜನತೆ ಮಾಡ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಮಂಡಿ ಊರುವಂತ ಸಮಯ ಬೇಗ ಬಂದಿದೆ, ಶೀಘ್ರವಾಗಿ ಅದು ಆಗುತ್ತೆ. ನಮಸ್ತೆ ಸರ್, ನಾನಿವತ್ತು ಪ್ಯೂರ್ಲಿ ಒಂದು ತಾಯಿಯಾಗಿ ಬಂದಿದ್ದೀನಿ ಸರ್. ನನ್ನ ಮಗ ಕೂಡ ಸೆಕೆಂಡ್ PU ನೀಟ್ ಬರೀತಾನೆ. ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ನಾನು ಕೂಡ ಅಲ್ಲಿ ಕುತ್ಕೋಬೇಕಾಗುತ್ತೆ, ಅಥವಾ ನನ್ನ ಮಗ ಕುತ್ಕೊಳ್ಬೇಕಾಗುತ್ತೆ. ಆ ಒಂದು ಧೋರಣೆಯನ್ನ ಖಂಡಿಸಿ ನಾನು ಎಲ್ಲಾ ವಿದ್ಯಾರ್ಥಿಗಳು ಏನ್ ಕರೆ ಕೊಟ್ಟಿದ್ದಾರೆ ದೇಶಾದ್ಯಂತ, ಆ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಬಂದು ನಿಂತಿದ್ದೀವಿ. ಮತ್ತೊಂದು ವಿಚಾರ ಸರ್, ನಿನ್ನೆ ನಡೆದಿರುವಂತ ಘಟನೆ ಸರ್, ಯಾರಾದ್ರೂ ಲಾಠಿಗಳಿಗೆ ಮುಳ್ಳುಗಳನ್ನ ಹಾಕೊಂಡು ಹೊಡಿತಾರ ಸರ್? ನಮ್ಮ ಮಕ್ಕಳಾಗಿದ್ರೆ ನಾವು ಈ ರೀತಿ ಮಾಡ್ತೀವ? ನಿಜವಾಗಿ ಒಂದು ಕರುಣೆ ಅನ್ನೋದು ಬೇಡ. ಅವ್ರು ಏನ್ ಕೇಳ್ತಿದ್ದಾರೆ? ನಿಮ್ಮ ಅಪ್ಪನ ಮನೆಯಿಂದ ಗಂಟು ತಗೊಂಡ್ ಕೇಳ್ತಿದಾರ, ಅಥವಾ ಆಸ್ತಿ ಕೇಳ್ತಿದಾರ, ಅಂತಸ್ತು ಕೇಳ್ತಿದಾರ, ಅಥವಾ ನಿಮ್ಮ ಹುದ್ದೆಗಳನ್ನ ಕೇಳ್ತಿದಾರ? ಅವ್ರು ಕೇಳ್ತಿರೋದು ಒಂದು ನ್ಯಾಯಯುತವಾಗಿ ಒಂದು ಪರೀಕ್ಷೆ ಬಹಳ ಅದ್ಭುತವಾಗಿ ನಡಿಬೇಕು, ಟ್ರಾನ್ಸ್ಪರೆನ್ಸಿಂದ. UPSC ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆನ್ಸಿ ನಡುತ್ತೆ, ಯಾಕೆ ನೀಟ್ ನೀವು ಮಾಡಕ್ ಯೋಗ್ಯತೆ ಇಲ್ವಾ? ನಿಮ್ಮ ಚುನಾವಣೆಗಳು ಮಾಡ್ಬೇಕಾದ್ರೆ ಬಹಳ ಅದ್ಭುತವಾಗಿ ಹೆಂಗೆ ಓಟ್ ತಗೋಬೇಕು ಅಂತ ಮಾಡ್ತಿರಲ್ಲ. ಈ ಒಂದು ಪೇಪರ್ ಲೀಕಿನ ಬಗ್ಗೆ ನಿಮ್ಗೆ ಇಷ್ಟು ದೊಡ್ಡ ಸರಿಸುಮಾರು 2013ರಿಂದ 93 ಪರೀಕ್ಷೆಗಳ ಪೇಪರ್ ಲೀಕ್ ಆಗಿದೆ ಸರ್. ನನ್ನಂತ ತಾಯಂದಿರು ಎಷ್ಟೋ ಜನ ಇವತ್ತು 22 ಮಕ್ಕಳನ್ನ ಕಳ್ಕೊಂಡು ನೋವಲ್ಲಿದ್ದಾರೆ ಸರ್. ಅವ್ರಿಗೆ ಯಾರು ಜವಾಬ್ದಾರು? ಸರ್ಕಾರ ಅಲ್ವೇನು? ಈ ಜವಾಬ್ದಾರಿಯನ್ನ ಹೊತ್ತುಕೊಂಡು ಅಲ್ಲಿರುವಂತ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಆದ್ರೆ ಆ ಕೆಲಸವನ್ನ ಮಾಡೋದ್ ಬಿಟ್ಟು ಮಕ್ಕಳಿಗೆ ಹೊಡೆದು ಮಾಡಿ ಏನ್ ಸರ್ ಅವ್ರ ಮಕ್ಕಳು ಸರ್ ಟಿಯರ್ ಗ್ಯಾಸ್ ಹೊಡೆದಿದ್ದಾರೆ ಸರ್. ಒಂದು ಮಗು ನನ್ನ ಸ್ಟೂಡೆಂಟ್ ಅಲ್ಲಿ ಕೂತಿದೆ, ನಾನು ಒಂದು ಟೀಚರ್ ಕೂಡ. ಆ ಮಗು ಮೂಗಿಂದೆಲ್ಲ ಬೂತ್ಕೊಂಡ್ಬಿಟ್ಟಿದೆ ಸರ್, ಕಣ್ಣಲ್ಲಿ ನೀರು ಬರುತ್ತೆ ಸರ್, ಗಂಟ್ಲಲ್ಲೆಲ್ಲ ಗ್ಯಾಸ್ ಹೋಗಿ ಇಲ್ಲೆಲ್ಲ ಕೆಂಪಗಾಗಿದೆಯಂತೆ, ಉರಿ ಇದೆ. ಅದನ್ನ ಹೆಂಗ್ ಸರ್ ಅವ್ರು ತಗೊಳ್ತಾರೆ ಹೇಳಿ? ಇಂಥ ಒಂದು ಧೋರಣೆ ನಿಜವಾಗ್ಲೂ ದೇಶವ್ಯಾಪ್ತಿ ಏನ್ ನಡೀತಾ ಇದೆ ಅಲ್ಲ, ಜೆನ್ಜಿ ಜೊತೆ ಇವ್ರು ಆಟ ಆಡ್ತಾ ಇದ್ದಾರೆ, ಇವರೇ ಕಲಿಸ್ತಾರೆ ಪಾಠ ಸರ್. ನಾವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ CET ಇದೆ, ಅಲ್ಲಿ ನೀಟ್ ಇದೆ. ನೀಟಲ್ಲಿ ದೇಶವ್ಯಾಪ್ತಿ ಯುವಕರು ಬರ್ತಾರೆ, ಎಕ್ಸಾಮ್ಗಳನ್ನ ಬರೀತಾರೆ. ಆ ನೀಟ್ಗಳು ಬರಿಬೇಕಾದ್ರೆ ಅವರಿಗೆ ಯಾರಿಗೆ ಅದು ಅಫೆಕ್ಟ್ ಆಗುತ್ತೋ ಅವರೇ ಬರ್ತಾರೆ ಸರ್. ಸತ್ತಿರೋ ಮಕ್ಕಳಲ್ಲಿ ನಮ್ಮ ಹಿಂದೂ ಮಕ್ಕಳಿದ್ದಾರೆ ಸರ್, ಅದನ್ನ ಯಾಕೆ ಸರ್ ಜಾತಿ ಕಟ್ತೀರಾ? ಅದು ಮಕ್ಕಳು ಕೇಳ್ತಿರೋದ್ರಲ್ಲಿ ಯಾವ ತಪ್ಪಿದೆ? ಅದನ್ನ ಜಾತಿವಾದಿ ಮಾಡಬೇಡಿ ಸರ್, ಅದು ಒಂದು ಮೂವ್ಮೆಂಟ್, ಅದನ್ನ ತಗೊಳ್ಳೋಣ ಸರ್. ಥ್ಯಾಂಕ್ ಯು ಸರ್. ಇವತ್ತಿನ ದಿನಗಳು ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ದಿನಗಳು ನಿಜಕ್ಕೂ ಕರಾಳ ದಿನಗಳಾಗಿ ಭಾರತದ ಪಾಲಿಗೆ ಗೋಚರಿಸ್ತಾ ಇದ್ದಾವೆ. ಯಾಕೆಂತಂದ್ರೆ ಒಂದು ನ್ಯಾಯಯುತವಾದಂತಹ ವಿದ್ಯಾರ್ಥಿಗಳ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಅವರು ಈಡೇರಿಸ್ತಾ ಇಲ್ಲ. ತಮ್ಮ ತಪ್ಪುಗಳನ್ನ ಇವರು ಸಮರ್ಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೊರತು ತಮ್ಮಲ್ಲಿ ಆಗಿರುವಂತಹ ತಪ್ಪುಗಳನ್ನ ತಿದ್ದುಕೊಂಡು ಸರ್, ಇದು 20 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಸರ್. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. ಇವತ್ತು ಅಂತಹ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದಕ್ಕೆ ನೀವು ಕಾರಣಕರ್ತರಾಗಿದ್ದೀರಿ. ಅಂದ್ರೆ ಸರ್ಕಾರದ ಜವಾಬ್ದಾರಿ, ನೀವು ಕಾರಣಕರ್ತರು ಅಲ್ಲ ಅಂತ ಅಂದ್ರೆ ಮೋದಿ ಸರ್ಕಾರದವ್ರಿಗೆ ಅವರ ಸರ್ಕಾರದ ಹೊಣೆಗಾರಿಕೆ ಮತ್ತೆ ಜವಾಬ್ದಾರಿಗಳೇ ಗೊತ್ತಿಲ್ಲ. ಅವರಿಗೆ ಜವಾಬ್ದಾರಿ ಗೊತ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ಅಂದ್ರೆ ಪ್ರಜಾಪ್ರಭುತ್ವದ ಆಶಯಗಳೇ ಇವತ್ತು ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ಧ್ವನಿ ಎತ್ತುವಂತವ್ರನ್ನ, ಪ್ರಶ್ನೆ ಕೇಳುವಂತವ್ರನ್ನ, ನ್ಯಾಯ ಕೇಳುವಂತವ್ರನ್ನ ನೀವು ಲಾಠಿ ಬಳಸ್ತೀರಾ ಅಂತ ಅಂದ್ರೆ, ನೀವು ಅವ್ರ ಮೇಲೆ ಬೂಟ್ ಕಾಲಿನ ಪ್ರಯೋಗ ಮಾಡ್ತೀರಾ ಅಂತ ಅಂದ್ರೆ, ಶೆಲ್ಗಳನ್ನ ಸಿಡಿಸ್ತೀರಾ ಅಂತ ಅಂದ್ರೆ ಬಹುಶಃ ಅವರು ಅನ್ಕೊಂಡಿದ್ದಾರೆ ನಾವು ಎಂತೆಂತ ಹೋರಾಟಗಳನ್ನು ಹತ್ತಿಕ್ಕಿದೀವಿ, ಎಂತೆಂತ ರೈತ ಹೋರಾಟ, ದಲಿತ ಹೋರಾಟ, ಇನ್ಯಾವುದೋ ಎಲ್ಲೆಲ್ಲ ಹೋರಾಟಗಳನ್ನ ನಾವು ಯಾವ ರೀತಿಯಾಗಿ ಬೇಕು ಮುಳ್ಳಿನ ಬೇಲಿಗಳನ್ನ ಹಾಕಿ ಹತ್ತಿಕ್ಕಿದೀವಿ. ಇವ್ರು ಯಾರು ಅನ್ನುವಂಥದ್ದನ್ನ ಯುವ ಜನತೆಯನ್ನ, ವಿದ್ಯಾರ್ಥಿಗಳನ್ನ ಕೇವಲವಾಗಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಕಾಣ್ತಾ ಇದೆ. ಅದರ ಪರಿಣಾಮ ಈಗಷ್ಟೇ ಶುರುವಾಗಿದೆ. ನಿಮ್ಮ ನಡವಳಿಕೆ, ನಿಮ್ಮ ವಿದ್ಯಾರ್ಥಿ ವಿರೋಧಿ, ಯುವ ಜನತೆಯ ವಿರೋಧಿ ಧೋರಣೆ ಏನಿದೆ ಅದನ್ನ ಖಂಡಿಸಿ ಇವತ್ತು ಇಡೀ ಭಾರತ ದೇಶ ಎದ್ದು ನಿಂತಿದೆ. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು, ಯುವ ಜನತೆ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಸೋನಂ ವಾಂಗ್ಚುಕ್ ಅವರು ಹೋರಾಟ ಏನ್ ಮಾಡ್ತಾ ಇದ್ದಾರೆ, ಉಪವಾಸ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಬೆಂಬಲಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಒಂದು ಎಚ್ಚರಿಕೆ ಆಗ್ಬೇಕು. ಯಾರೋ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ನಮಗೇನೋ ಸಿಕ್ಬಿಡುತ್ತೆ, ಕೊಂಬರುತ್ತೆ ಅಂತ ಕೇಳ್ತಾ ಇಲ್ಲ ನಾವು ಸ್ವಾಮಿ.
ವಿದ್ಯಾರ್ಥಿಗಳ ಭವಿಷ್ಯತ್ತಿನಲ್ಲಿ ಆಟ ಆಡುವಂತ ಯಾವನಿಗೆ ಆದ್ರೂ ಈ ದೇಶ ಸಹಿಸಲ್ಲ, ಸರ್ಕಾರ ಅವರನ್ನ ಸಹಿಸಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನೀವು ಕೊಡಬೇಕು. ಅಲ್ಲ, ಅವರು ಯಾವ ಒಂದು ಮಾನದಂಡಗಳ ಮೇಲೆ ಹೇಳ್ತಾರೆ, ಯಾವ ಒಂದು ತನಿಖೆ ಆಧಾರದ ಮೇಲೆ ಹೇಳ್ತಾರೆ? ಅವರಿಗೆ ನಿನ್ನೆ ವಿದ್ಯಾರ್ಥಿಗಳು ಬಂದ್ರು, ಕಲ್ಲೊಡೆದ್ರು, ಅದ್ ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳ್ತಾರಲ್ಲ, ಇವ್ರ ಯೋಗ್ಯತೆಗೆ, ಇವ್ರಿಗಿರುವಂತ ಪೊಲೀಸ್ ವ್ಯವಸ್ಥೆಗೆ, ಇವ್ರಿಗಿರುವಂತ ಮಿಲಿಟರಿ ವ್ಯವಸ್ಥೆಗೆ, ಇಂಟೆಲಿಜೆನ್ಸ್ ವ್ಯವಸ್ಥೆಗೆ ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ, ಎಷ್ಟು ಜನ ಕಲ್ಲೊಡಿತಾರೆ, ವಿದ್ಯಾರ್ಥಿಗಳು ಅಷ್ಟು ಗುಂಪು ಸೇರಿದ್ರೆ ಏನೆಲ್ಲ ಅನಾಹುತಗಳಾಗ್ಬೋದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ದಂತವ್ರು ಈಗ ಬೇರೆ ಬೇರೆ ದೇಶಗಳಿಂದ ಬಂದ್ಬಿಟ್ಟಿದ್ರು, ಟೆರರಿಸ್ಟ್ಗಳು ಬಂದ್ಬಿಟ್ಟಿದ್ರು, ಆತಂಕವಾದಿಗಳು ಬಂದ್ಬಿಟ್ಟಿದ್ರು, ಅವರೆಲ್ಲ ಕಲ್ಲೊಡೆದ್ರು ಅಂತ ಹೇಳ್ತಾರಲ್ಲ, ಯಾವ ಆಧಾರದ ಮೇಲೆ ಹೇಳ್ತೀರಾ? ಹಿಂಗೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು, ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ಕೊಂಡು ಅವ್ರು ಹೇಳಿದೆಲ್ಲ ನಂಬೋದು ಜನ ಇದಾರಲ್ವಾ? ಅವ್ರು ಹೇಳಿದೆಲ್ಲ ನಂಬೋದಕ್ಕೆ ಒಂದು ಜನ ಇದಾರಲ್ಲ ಈ ದೇಶದಲ್ಲಿ. ಅಂತ ಜನರ ಧೈರ್ಯದ ಮೇಲೆ, ಅಂತ ಮೂರ್ಖ ಜನರ ಧೈರ್ಯದ ಮೇಲೆ ಇವತ್ತು ಆ ರೀತಿಯಾದಂತಹ ಸುಳ್ಳುಗಳನ್ನ, ಹಸಿ ಸುಳ್ಳುಗಳನ್ನ ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಮತ್ತೆ ಅಲ್ಲಿರುವಂತಹ ಹಲವಾರು ಜನರು ಹೇಳ್ಕೊಂಡು ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕೊನೆ ಇದೆ, ಇದಕ್ಕೆ ಕೊನೆ ಆಡುವಂತ, ಅಂತ್ಯ ಆಡುವಂತ ಸಮಯ ಬಂದಿದೆ. ಭಾರತ ದೇಶದ ಯುವ ಜನತೆ, ವಿದ್ಯಾರ್ಥಿಗಳು ಈಗ ಎಚ್ಚೆತ್ತಿದ್ದಾರೆ. ಇಲ್ಲಿ ಕೂತಿರುವಂತವ್ರು, ದೆಹಲಿಗೆ ಬಂದಂತವರು, ಮತ್ತೆ ಮೋದಿ ಅವರ ಆಡಳಿತವನ್ನ ವಿರೋಧಿಸ್ತಾ ಇರ್ತಕ್ಕಂಥ ಜನರು ಇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಇವರ ಸುಳ್ಳುಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇವರ ಸುಳ್ಳುಗಳನ್ನ ಬಿಡಿ ಬಿಡಿಯಾಗಿ ಭೇದಿಸಿ ಜನರ ಮುಂದೆ ಇಡುವಂತ ಕೆಲಸವನ್ನ ಇವತ್ತು ಯುವ ಜನತೆ ಮಾಡ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಮಂಡಿ ಊರುವಂತ ಸಮಯ ಬೇಗ ಬಂದಿದೆ, ಶೀಘ್ರವಾಗಿ ಅದು ಆಗುತ್ತೆ. ಸರ್, ನಾನು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ. ಈ ಲಾಟೀಸ್ ಅಲ್ಲಿ ನೇಲ್ಸ್ ಇಟ್ಕೊಂಡು ಹೊಡಿತಾ ಇದ್ದಾರೆ. ಇವೆಲ್ಲ ಮಕ್ಕಳು ಸರ್, 17-18 ಇಯರ್ ಓಲ್ಡ್ ಮಕ್ಕಳು. ಅವ್ರೇನು ಕ್ರಿಮಿನಲ್ಸಾ? ಈ ತರ ನಾವು ಟ್ರೀಟ್ ಮಾಡಬೇಕು? ಅವ್ರೇನು ನಿಮ್ಮ ಮನೆಯಲ್ಲಿ ಬಂದು ನಮ್ಗೆ ದುಡ್ಡು ಕೊಡಿ, ನಮ್ಗೆ ಫೋನ್ ತರಿಸಿ ಅಂತ ಹೇಳ್ತಾ ಇದ್ದಾರ? ಅವರು ಜಸ್ಟಿಸ್ಗೆ ಫೈಟ್ ಮಾಡ್ತಾ ಇದ್ದಾರೆ, ಅಕೌಂಟಬಿಲಿಟಿ ಕೇಳ್ತಾ ಇದ್ದಾರೆ ಅಷ್ಟೇ. ಅವ್ರು ಬರೀ ಕೇಳೋದು ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡ್ಲಿ ಅಂತ. ಇಲ್ಲ ಅಂದ್ರೆ ಸ್ವಲ್ಪ ಸ್ಟೆಪ್ ಡೌನ್ ಮಾಡಿ ನನಗೆ ಉತ್ತರ ಕೊಡಿ. ಪೇಪರ್ ಲೀಕ್ಸ್ಗೆ ಯಾರು ಕಾರಣ ಅಂತ ಅವ್ರು ಬಂದು ಹೇಳ್ಬೇಕಲ್ವಾ? ಏನಾದ್ರೂ ಒಂದು ಉತ್ತರ ಕೊಡ್ಬೇಕಲ್ವಾ? ಆಲ್ರೆಡಿ ಪ್ರೊಟೆಸ್ಟ್ ನಡೀತಾ ಇದೆ, 1 ತಿಂಗಳಿಂದ ನಡೀತಾ ಇದೆ. 22 ಡೇಸ್ ಒಬ್ರು ಫಾಸ್ಟಿಂಗ್ ಮಾಡ್ತಾ ಇದ್ರೆ ಒಂದು ಲೈಫ್ಗೆ ನಿಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಸರ್? ಅದೇನು ಅಷ್ಟೇ ನಾವು ಕೇಳ್ತಾ ಇರೋದು. ಇದು 3ನೇ ದಿವಸ ಬೆಂಗಳೂರಲ್ಲಿ ಮಾಡ್ತಾ ಇರೋದು. ಅವ್ರು ಉತ್ತರ ಕೊಡೋ ತನಕ ನಾವು ಕಂಟಿನ್ಯೂ ಮಾಡ್ತೀವಿ 101%. हम लोग अरुणाचल की तरफ से आए हैं, पर मतलब इंडिया तो हम लोग सब है ना, भारत हम लोग एक है, हम लोग कोई डिवाइडेड नहीं है, वी आर वन. और जो अभी इस भारत में हो रहा है, जैसा वो personally I am an ex-NEET aspirant, I know how difficult it is. I am just heartbroken. मेरा दिल दुख होता है when I heard that they died, like they committed suicide all because somebody corrupted some paper leak issues. And what our government is doing, they are doing nothing. हमारा गवर्नमेंट क्या कर रहा है? हमारे बच्चे मर रहे हैं, हमारा फ्यूचर खा रहे हैं. वो लोग क्या कर रहे हैं? बस वो लोग अपना एसी वाले रूम पे चुपचाप रह रहे हैं, वो लोग आराम से सो रहे हैं, वो लोग खा रहे हैं. पर तकलीफ किसको हो रही है? जनता को. गवर्नमेंट बनाया है जनता के लिए. Government is for public, but what the government is doing? Instead, they are beating us, they are killing us, they are killing young people, they are killing small kids. जो छोटे बच्चे उन पे हमला करते हैं, शर्म आना चाहिए उनके ऊपर में. जो लोग रेप करते हैं, मर्डर करते हैं, उनको कभी सजा मिलता है? आप लोगों ने सुना है? नहीं ना. लास्ट ईयर कोलकाता में एक रेप केस हुआ था, वो केस का कभी कुछ हुआ है? नहीं. पर देखो, जो बच्चे अपने फ्यूचर के लिए आवाज उठाने गए, उन छोटे बच्चों को मार दिया उन्होंने. हाउ क्रूअल आर दे? लाइक उनको फायर चलाने क्या जरूरत है? गन फायर की क्या जरूरत थी उधर पे? क्या जरूरत थी? क्या बच्चों के पास बंदूक था? नहीं, बच्चों के पास आवाज था. इसीलिए हम सबको एक साथ करना है. अगर इस समय हम लोग खड़ा नहीं करेंगे तो हमारे ऊपर हंस देंगे हमारे पूर्वज, हमारे महात्मा गांधी जी है, भगत सिंह जी है, वो जहाँ कहीं पे वो हमारे ऊपर हंस देंगे, हमारा मजाक उड़ा देंगे. उन्होंने देश को एक अच्छा जगह बनाने के लिए किया, पर देश क्या बन गया? देखो, बंटवारा में बिक गया. हमारे देश को हिंदू मुसलमान पाकिस्तान और क्या क्या बना दिया. हम लोगों को चाइनीज, बट वी आर इंडियन. वी शुड कम टुगेदर. जितने भी लोग हैं, हम लोगों को एकजुट होकर आना है. और हमारे नॉर्थ ईस्ट में भी और यहाँ में भी क्या क्या इश्यूज हो रहा है. मणिपुर में कितने साल से वो जल रहा है. मोदी सरकार क्या कर रही है? मोदी सरकार? मणिपुर जल रहा है, मोदी सरकार क्या कर रही है? चाय पी के मेहनती बेच रही है. इसीलिए आप सब आए, हमें बहुत अच्छा लगा. हम लोगों को
भी सेम चीज फेस करना पड़ेगा। हम अपने बच्चों को क्या बोलेंगे? तुम्हारे माँ तुम्हारे पिताजी वो समय डर गए थे, इसीलिए आवाज नहीं उठा पाए थे। पर हम लोग डिफरेंट बनेंगे, बिकॉज वी हैव टू डू इट। इफ वी वांट डू इट नो, और देश और हमारा भारत घिर जाएगा, वैसे भी घिरा हुआ है। इसीलिए आप सबको धन्यवाद इस समय आने के लिए, धन्यवाद धन्यवाद। ಸರ್, ಇವತ್ತೇನು ಇಡೀ ದೇಶದಾದ್ಯಂತ ಹೋರಾಟ ಬೆಳೀತಾ ಇದೆ, ತುಂಬ ಒಳ್ಳೆ ಬೆಳವಣಿಗೆ. ದೇಶದಲ್ಲಿ ಇನ್ನೂ ಬದಲಾವಣೆ ಬರುತ್ತೆ, ಜನಪರವಾದ ಒಂದು ವ್ಯವಸ್ಥೆ ಬರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಯಾಕಂದರೆ ಇಲ್ಲೇ ತಕ್ಕ ಅನ್ಯಾಯನ ಸಹಿಸ್ಕೊಂಡು ಜನ ರೋಸತ್ತೋಗಿದ್ರು. ಈಗ ಈ ನೀಟ್ ಎಕ್ಸಾಮ್ ಒಂದು ಭಾಗವಾಗಿ ಇಡೀ ದೇಶದಾದ್ಯಂತ ಏನು ಹೋರಾಟ ನಡೀತಾ ಇದೆ, ಅದ್ರ ಭಾಗವಾಗಿ ನಾವು ಕೂಡ ಇಲ್ಲಿ ಭಾಗವಹಿಸಿದ್ವಿ. ಒಂದು ಒಳ್ಳೆ ಬೆಳವಣಿಗೆ ಏನಂದರೆ, ಎಷ್ಟೋ ಜನ ಕೆಲಸಗಳನ್ನ ಬಿಟ್ಟು, ಮನೆ ಮಠಗಳನ್ನ ಬಿಟ್ಟು, ಶಾಲಾ ಕಾಲೇಜುಗಳನ್ನ ಬಿಟ್ಟು ವಾಲಂಟ್ರಿ ಬಂದಿದ್ದಾರೆ. ಯಾರು ಇವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಬಂದಿಲ್ಲ, ಯಾರು ಇವ್ರನ್ನ ಮೊಬಲೈಸ್ ಮಾಡಿಲ್ಲ. ಹಾಗಾಗಿ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕುರುಹೊಯ್ದು ಇದು ಇತಿಹಾಸದ್ದು ಕೂಡ ಪ್ರೂವ್ ಆಗಿದೆ. ಯಾವುದೇ ದೇಶದ ಇತಿಹಾಸನ ತಗೊಳ್ಳಿ, ಅನ್ಯಾಯ ಅತಿರೇಕಕ್ಕೆ ಇದ್ದಾಗ ಮೊದಲಿಗೆ ಜವಾಬ್ದಾರಿ ತಗೊಂಡು ಬೀದಿಗೆ ಬರೋರು ವಿದ್ಯಾರ್ಥಿ ಯುವಕರು, ಅದು ಇವತ್ತಿಲ್ಲಿ ಕಾಣ್ತಾ ಇದೆ. ಇವತ್ತು ಈ ಹೋರಾಟಕ್ಕೆ ಸರ್ಕಾರಗಳು ಮಣಿದು ಯಾರು ಭ್ರಷ್ಟಾಚಾರದಲ್ಲಿ ನೀಟ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎಲ್ರಿಗೂ ಶಿಕ್ಷೆ ಕೊಡಬೇಕು. ಜೊತೆಗೆ ಇವತ್ತು ಅನ್ಯಾಯ ಆಗಿರುವಂಥ ಮಕ್ಕಳು ಯಾರು ಸಾವಿಗೀಡಾಗಿದ್ದಾರೆ ಅವರಿಗೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕು. ಪ್ರಧಾನ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ನಾವು ಒತ್ತಾಯಿಸ್ತೀವಿ. ಹೋರಾಟದಲ್ಲಿ ಮುಂಚೂಣಿ ಇದ್ದಂಥ ಭಗತ್ ಸಿಂಗ್, ನೇತಾಜಿ ಇವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮತ್ತೆ ಮನನ ಮಾಡ್ಕೋಬೇಕು, ಓದಬೇಕು. ಅವರ ಡ್ರೀಮ್ ಏನಿತ್ತು ಇವತ್ತೇನಾಗಿದೆ? ಯಾಕೆ ಭಗತ್ ಸಿಂಗ್ ಅವರ ಐಡಿಯಾಸ್ ನಮಗೆ ಇವತ್ತಿಗೆ ರಿಲೆವೆಂಟು, ನೇತಾಜಿ ಅವರ ಐಡಿಯಾಸ್ ಇವತ್ತಿಗೆ ರಿಲೆವೆಂಟು. ಇವತ್ತು ಕೋರ್ಟ್ ಮೇಲೆ ನಮ್ಮ ದೇಶದ ಶ್ರೀಮಂತರ ಕಂಟ್ರೋಲ್ ಇದೆ. ಇವತ್ತು ಎಕ್ಸಾಮಿನೇಷನ್ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಆದಮೇಲೆ ನಮ್ಮ ದೇಶದ ಆಗರ್ಭ ಶ್ರೀಮಂತರ ಕಂಟ್ರೋಲ್ ಇದೆ. ಹಾಗಾದ್ರೆ ಇಂಥ ಸಂದರ್ಭ ಇರಬೇಕಾದ್ರೆ ನಮ್ಮ ದೇಶಕ್ಕೆ ನಿಜವಾದ ನೈಜ ಸ್ವಾತಂತ್ರ್ಯ ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ ಆದರೆ, ನಾವು ನಾಳೆ ಆಜಾದ್ ಅವರ ನೆನಪಿನಲ್ಲಿ ಆಜಾದ್ ಅವರು, ಭಗತ್ ಸಿಂಗ್ ಅವರು, ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ರೈಟಿಂಗ್ಸ್ನ ಇನ್ನೂ ಡೆಪ್ತಿಗೆ ಹೋಗ್ಬೇಕು ಯಂಗ್ಸ್ಟರ್ಸು. ಅವಾಗಲೇ ಅಂತಿಮವಾಗಿ ಶೋಷಣೆ ರಹಿತ ಸಮಾಜನ ಕಟ್ಟೋದಕ್ಕೆ, ಶೋಷಣೆಗಳು ಇಲ್ದಿರುವಂಥ ಒಂದು ಒಳ್ಳೆ ಸಮಾಜನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ನಮಸ್ಕಾರ. ಇವತ್ತು ನಾವು ಕಾಲೇಜ್ ಹುಡುಗರು ನಾವೆಲ್ಲರೂ ಬಂಕ್ ಹೊಡೆದು ಬಂದಿದ್ದೀವಿ ಇದಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕೆ. ಯಾಕೆ ಅಂದರೆ ನಮ್ಮ ಅಣ್ಣ ಫ್ರೆಂಡ್ ಎಲ್ಲರೂ ಸತ್ತೋಗಿದ್ದಾರೆ. ಅದಕ್ಕೆ ನಾವು ನೀಟ್ ಎಕ್ಸಾಮಲ್ಲಿ ಈ ಥರ ಎಲ್ಲ ಆಗಿದೆ. ಏನಾದರೂ ಫ್ಯೂಚರಲ್ಲಿ ನಮ್ಮ ಜೊತೆ ಎಲ್ಲ ಆಗಿದ್ರೆ, ನಾವು ಈ ಥರ ಎಲ್ಲ ಕಷ್ಟಪಟ್ಟು ಓದಿ ಮಿಡಿಲ್ ಕ್ಲಾಸ್ ಅವರು ನಾವು, ಏನು ನಮಗೆ ಅಷ್ಟು ಸಂಬಳ ಇಲ್ಲ, ನಮ್ಮ ಅಪ್ಪಗೆ ಏನು ಬರಲ್ಲ. ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೀವು ನಿಮ್ಮ ಮನೆಯಿಂದ ಆಚೆ ಬನ್ನಿ, ಪ್ರೊಟೆಸ್ಟ್ ಮಾಡಿ. ಯಾಕಂದರೆ ಇದು ಒಂದೆರಡು ದಿವಸ ಅದು ಇಲ್ಲ, ಫ್ಯೂಚರ್ ಎಷ್ಟು ಜನ ಸತ್ತೋಗ್ತವ್ರೆ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ.